ಈ ಮಾನಭಾವ ಯಾವಾಗ ಮೂಡಕ್ಕೆ ಬಲಗಾಲ ಮಡಗ್ದ ಎಲ್ಲರಿಗೂ ಕೇಳ್ತಾನೆ ಮಾಡ್ಬಿಟ್ಟ. ಪಾರ್ವತಮ್ಮನೇ ಇವತ್ತು ನಮ್ಮ ಯಜಮಾನರಿಗೆ ಇಂಥ ಪ್ರಾಮಾಣಿಕರಿಗೆ ಇವರು ಇಂಥ ನೌತನ ಮಡಗದ್ರಲ್ಲ ಅಂತ 14 ಸೈಟ್ ಕೊಟ್ಟ ಮೇಲೆ ಮರಿಗೌಡರು 1 ಗಂಟೆ ಉಳಿಯಂಗಿಲ್ಲ, ಮೂಡದಲ್ಲಿ ಕೂರಂಗಿಲ್ಲ. ನೆನ್ನೆ ಮಾಡೋರಲ್ಲ ಮೂಡದಲ್ಲೇ ಪ್ರೆಸ್ ಮೀಟ. ರಾಜೀನಾಮೆ ಕೂಡ ಮನಸ್ಥಿತಿ ಇಲ್ಲ ಅಂದ್ರೆ ಈಗ ಒಂದು ಗಾದಿ ಹೇಳ್ತಾರೆ, ಅದು ಹೇಳ್ಬಾರ್ದು. ನನ್ನಂಥವನಾಗಿದ್ರೆ 1 ವಾರ ಸೆಕೆಂಡ್ ಇರ್ತಿತ್ತಿಲ್ಲ. ನಮ್ಮಿಂದ ಇನ್ನೊಬ್ರಿಗೆ ನೋವಾಗಿದೆ ಅಂದಿದ್ರೆ 1 ವಾರ ಸೆಕೆಂಡು ರಾಜ್ಯದ ಮುಖ್ಯಮಂತ್ರಿ ಇರಯ್ಯ ಅಂದಿರು ನಾವು ಇರ್ತಿತ್ತಿಲ್ಲ ಆ ಸ್ಥಾನದಲ್ಲಿ. ಇನ್ನೂ ಮೂಡ ಚೇಂಬರಲ್ಲಿ ಕೂತ್ಕೊಂಡು ಏನೋ ದಿನ ಪ್ರೆಸ್ ಮೀಟ್ ಮಾಡೋಣಲ್ರಿ. ಯಾವ ಸಾರು ಏನು ಎಲ್ಲ ಬರೀ ನಾಟಕ. ಏನಾಗಿದೆ ಅವ್ರಿಗೆ? ಮರಿಗೌಡನಿಗೆ ಏನಾಗಿದೆ? ಬರೀ ನಾಟಕ ಆಡೋದಷ್ಟೇ. ನಾಟಕದ ಮುಂದೆ ಈಗ ಗೊತ್ತಾಗಿದೆ ಎಲ್ಲರಿಗೂ, ರಾಜ್ಯದ ಜನಕ್ಕಾಗಿರ್ಬೋದು, ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದೇಗೌಡ ಸೋಲ್ಬೇಕಾದ್ರೆ ಯಾರ್ಯಾರಿಂದ ಎಫೆಕ್ಟು ಅನ್ನೋದ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಜನಕ್ಕೆ ಎಲ್ಲ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ನೋವುಗಳನ್ನು ಅನುಭವಿಸ್ತಾರೆ ಮರಿಗೌಡರು. ಇಷ್ಟಕ್ಕೆ ನಿಲ್ತಂತ ತಿಳ್ಕೊಬೇಡಿ, ನೋಡಿ ನೀವು ಬೇಕಾರೆ ಮುಂದಿನ ದಿನಗಳಲ್ಲಿ ಮರಿಗೌಡರು ಇನ್ನೂ ನೋವುಗಳನ್ನು ಅನುಭವಿಸ್ತಾರೆ. ಸಾಯಾಬ್ರು ಸಿಕ್ಕಾವ್ರ ಮೇಲೆ ಗಲಾಟೆ ಮಾಡು ಅಂತ ಹೇಳಿದ್ರ? ಯಾವುದೋ ಬೇರೆ ಸೈಟ್ನವರು ಅವರು ನಿಮ್ಗೆ ಇಷ್ಟು ಸೈಟ್ ಕೊಡ್ತೀವಿ ಮಾಡಿಕೊಡಿ ಅಂದಾಗ ಇವರು ರಾಜ್ಯದ ಮುಖ್ಯಮಂತ್ರಿ ಅಂದಾಗ ನಮ್ಮವರು ಅಂದಾಗ ನಿಮ್ಮವರು ಅಂದ ತಕ್ಷಣ ನೀವು ಹೇಳ್ದಂಗೆ ಮಾಡ್ತಾರ? ಕೇಸಾಗಿ ಅಲ್ಲಿನಿಲ್ವ? ಇನ್ನೂ ತೀರಿಲ್ಲ ಅದು. ಸಿಕ್ಕಾವರು ಕೇಸು ಇನ್ನೂ ತೀರಿಲ್ಲ. ಅವರು ಮಾತು ಕೊಟ್ಟಂಗೆ ನಡೆಯುವಂಥದ್ದು ಒಂದು ಬುದ್ಧಿ ಅವ್ರದ್ದು. ಒಬ್ಬನಿಗೇನಾರ ಒಂದು ಮಾತು ಕೊಟ್ಟರೆ ಯಾರು ಹೇಳಿದ್ರು ಕೇಳಲ್ಲ. ಹೌದು, ನಾನು ಹೋಗೋಕ್ಕೂ ಮುಂಚೆ ಏನೋ ಒಂದು ಅವನಿಗೆ ಕೊಟ್ಟಿದ್ರೆ 50,000 ತಗೋತಿತ್ತಿಲ್ಲ ಬಿಡಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 50,000 ಒಟ್ಟು ತಗೋತಿತ್ತಿಲ್ಲ ಮರಿಗೌಡರಾಗಿದ್ರೆ. ಅಯ್ಯೋ ಅಯ್ಯೋ ಅಯ್ಯೋ. ಇದು ಮಾನವೀಯ ಸಂದೇಶದ ಜನವಾಹಿನಿ.